ಗೈಸ್ ನಾನು ಎಂಥ ಮಂಗ ಇದ್ದೀರಿ ಅಂತಂದರೆ 8:30ಗೆ ಬಂದು ಹೊಲದಲ್ಲಿ ಕರೆಂಟ್ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಗೈಸ್, ಟಿ ಸಿಲಿ ಡ್ಯೂಯಲ್ ತೆಗ್ದಿದ್ದಾರೆ. ಇವತ್ತು ನಮ್ಮ ಅಡಿಕೆ ಗಿಡಗಳಿಗೆ ನೀರು ಬಿಡೋಣ ಅಂತ ಹೇಳಿ ಬೆಳಿಗ್ಗೆನೆ ಬೇಗ ಎದ್ದು ತೋಟಕ್ಕೆ ಬಂದು ವಾಲ್ ತಿರುವಿ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹೌದಾ ಯಜಮಾನ್ರೆ? ಗೈಸ್ 9 ಗಂಟೆ ಕೊಡಬೇಕಾಗಿರೋ ಕರೆಂಟ್ನ 10 ಗಂಟೆ ಆದರೂ ಕೊಟ್ಟಿಲ್ಲ. ಕಾದು ಹೊಟ್ಟೆ ಎಲ್ಲ ಹಸ್ತೋಗ್ಬಿಡ್ತು. ಸೊ ನನಗೆ ಒಂದು ಅರ್ಥ ಆಗ್ತಿಲ್ಲ, ಇದರಲ್ಲಿ ಕರೆಂಟ್ ಒಂದು ತಪ್ಪು ಇಲ್ಲ ಅಪರೂಪಕ್ಕೆ ಒಂದ್ಸಲ ತೋಟಕ್ಕೆ ನೀರು ತಿರುಗಿ ಬರ್ತೀನಿ ಅಂತ ಬಂದಿರೋ ನನ್ನ ತಪ್ಪು. ದೇವರೇ ಬಲ್ಲ. ಕಾದು ಸಾಕಾಯ್ತು ಅಂತೇಳಿ ಮನೆ ಕಡೆ ಹೊರಟೆ. ಅಷ್ಟೊಳ ನಮ್ಮ ದೊಡ್ಡಪ್ಪನ ಮಗ ನೀರು ಹಾಸ್ತಿದ್ದು ನೋಡಿ ಕರೆಂಟ್ ಬಂದವ ಅಂತ ಕೇಳಿದ್ಕೆ ಹ್ಞೂ ಅಂದ. ನಾನು ಯಾಕೋ ಮೋಟ್ರ್ ಸ್ಟಾರ್ಟ್ ಆಗಿಲ್ಲ, ಮೋಟ್ರಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ನೋಡಿದೆ. ಮೋಟ್ರಲ್ಲೂ ಏನೋ ಪ್ರಾಬ್ಲಮ್ ಇಲ್ಲ. ನೋಡೋಣ ಟಿ ಸಿ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಬಿಡೋಣ ಅಂತ ಬಂದರೆ, ಗೈಸ್ ನಾನು ಎಂಥ ಮಂಗ ಇದ್ದೀರಿ ಅಂತಂದರೆ 8:30ಗೆ ಬಂದು ಹೊಲದಲ್ಲಿ ಕರೆಂಟ್ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಗೈಸ್, ಟಿ ಸಿಲಿ ಡ್ಯೂಯಲ್ ತೆಗ್ದಿದ್ದಾರೆ. ನಾನಲ್ಲಿ ತೋಟದಲ್ಲಿ ಕುತ್ಕೊಂಡು ಕರೆಂಟ್ ಬಂದಿಲ್ಲ ಅಂತ ಇದ್ದೀನಿ. ಎಂಥ ಹುಚ್ಚಾಟಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಥರದೊಂದು ಸಣ್ಣ ಮ್ಯಾಟ್ರ್ ಗೊತ್ತಿಲ್ದಂಗೆ ಹೊಲದಲ್ಲಿ ಗಂಟೆ ಕಾದ್ಬಿಟ್ಟಲ್ಲ ಗುರು. ಗೈಸ್ ಇವತ್ತಿಂದ ನಾನು ಹೊಲದಲ್ಲಿ ಒಳ್ಳೆ ಕಸುಬು ಮಾಡಬೇಕು ಅಂತ ಇದ್ದೀನಿ. ಸೊ ಯಾವ ಥರ ಮಾಡ್ಬೋದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಒಂದು ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಸೊ ನೀವು ಹಾಕೋದನ್ನ ದಿನ ಫಾಲೋ ಮಾಡ್ಕೊತ ಹೋಗ್ತೀನಿ ಅಷ್ಟೇ. ಬಾಯ್.